ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಬ್ಯಾಸ್ಗಿ ಕಾಲದ ಸ್ಪೆಷಲ್ ಅಂತ ಹೇಳಿ ಮಾವಿನಕಾಯಿ ತಂಬುಳಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾಕತ್ತೇನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಒಂದು ನಿಶ್ಚಿತಾ MS ತಿನ್ಸು ಕಟ್ಟೆ ಚಾನಲ್. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ಬರ್ರಿ ಮಾವಿನಕಾಯಿ ತಂಬುಳಿ ಮಾಡೋಣಂತ. ಫ್ರೆಂಡ್ಸ್ನ ಇಲ್ಲೇ ಒಂದು ಮಾವಿನಕಾಯಿನ ತೊಗೊಂಡೇನಿ, ಸಣ್ಣದಾಗಿ ಹಚ್ಕೊಂಡೇನಿ. ಒಂದು ಬಟ್ಲು ಮಾವಿನಕಾಯಿ ಇದನ್ನು ನಾ ಈಗ ಮಿಕ್ಸಿಗೆ ಹಾಕ್ಕೋತೇನೆ. ಮ್ಯಾಲಿಂದ ಸಿಪ್ಪಿ ತೆಗ್ದೇನಿ. ಸಿಪ್ಪಿ ತೆಗೆದು ಹುಳಿ ಮಾವಿನಕಾಯಿ ತೊಗೊಂಡೇನಿ. ಈಗ ಬಟ್ಲೇನ 1 ಬಟ್ಲ ಹಸಿ ಕೊಬ್ಬರಿ ತೊಗೋತೇನಂತ. ಮಾವಿನಕಾಯಿ ಕ್ವಾಂಟಿಟಿ ಎಷ್ಟು ಇರ್ತೈತೋ ಅಷ್ಟು ಹಸಿ ಕೊಬ್ಬರಿದು ಕ್ವಾಂಟಿಟಿ ಹಾಕ್ರಿ, ಅಂದ್ರೆ ತಂಬುಳಿ ಭಾರಿ ಟೇಸ್ಟ್ ಬರ್ತೈತಿ. ಒಂದು 5ರಿಂದ 6 ಕಡ್ಡಿಯಷ್ಟು ಕೊತ್ತಂಬರಿ ಹಾಕಾಕತ್ತೀನಿ. ಮತ್ತು ಒಂದು 2 ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು ಅರ್ಧ ಇಂಚ್ನಷ್ಟು ಹಸಿ ಅಲ್ಲ ಹಾಕ್ತೀನಿ. ಮತ್ತು 1 ಚಮಚದಷ್ಟು ಜೀರಿಗೆ ಹಾಕ್ತೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಿಮ್ಮ ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕ್ರಿ. ಮತ್ತು ಕೊಬ್ಬರಿ ಒಣಾದ ಯೂಸ್ ಮಾಡಬೇಡ್ರಿ, ಹಸಿ ಕೊಬ್ಬರಿನ ಯೂಸ್ ಮಾಡಿರಿ, ಅಂದ್ರೆ ಇದ್ರದ್ದು ಒರಿಜಿನಲ್ ಟೇಸ್ಟ್ ಬರ್ತೈತಿ. ಈಗ ಇದಕ್ಕೆ ನಾನು ನೀರು ಸೇರಿಸ್ಕೊಂಡು ಫುಲ್ ನುಣ್ಣಗೆ ರುಬ್ಬಬೇಕು. ತರಿಯಾಗಿ ರುಬ್ಬಬೇಡ್ರಿ, ನುಣ್ಣಗೆ ರುಬ್ಬಿದ್ರಷ್ಟೇ ಇದ್ರದ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರ್ತೈತಿ. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣಂತ. ಸೊ ಫ್ರೆಂಡ್ಸ್, ನಾ ಇದನ್ನು ನೋಡ್ರಿ ನುಣ್ಣಗೆ ರುಬ್ಕೊಂಡು ಬಂದೇನಿ. ಇದನ್ನು ನೀವು ಈ ಥರ ಮುಟ್ಟಿ ನೋಡಿದಾಗ ಇದು ಕಂಪ್ಲೀಟ್ ಪೇಸ್ಟ್ ಆಗಿರ್ಬೇಕು, ರವ ಹತ್ತಬಾರ್ದು. ಇದು ಕಂಪ್ಲೀಟ್ ಪೇಸ್ಟ್ ಆಗೈತಿ. ಬರ್ರಿ ಈಗ ಮುಂದಿನ ಪ್ರೊಸೀಜರ್ ಮಾಡೋಣಂತ. ನಾ ಈಗ ಒಂದು ಪ್ಯಾನ್ನ ಕಾಸ್ಕೊಂಡೇನಿ. ಇದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೋತೇನಂತ. ಎಣ್ಣೆ ಕಾದ್ಮೇಲೆ ನಾ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟ ಆದಮೇಲೆ 1 ಚಮಚ ಜೀರಿಗೆ ಹಾಕ್ತೀನಿ. ಜೀರಿಗೆನೂ ಚಟ ಆದಮೇಲೆ ಒಂದು 2 ಕಟ್ಟಿ ಕರಿಬೇವು ಹಾಕ್ತೀನಿ. ಮತ್ತು ಸಣ್ಣದಾಗಿ ಜಜ್ಕೊಂಡಂತ 1 ಗಡ್ಡಿ ಬೆಳ್ಳುಳ್ಳಿ ಹಾಕ್ತೀನಿ. ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡೋಣಂತ. ಈಗ ಇದಕ್ಕೆ ನಾನು ಒಂದು 2 ಚಿಟಿಕೆಯಷ್ಟು ಹಿಂಗೆ ಹಾಕೋತೀನಿ. ಹಿಂಗೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾಗೋ ಮಟ್ಟ ಬಿಡ್ತೇನಂತ. ಸೊ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ರುಬ್ಕೊಂಡಂಥ ಮಾವಿನಕಾಯಿನ ಇದಕ್ಕೆ ಹಾಕೊಳ್ಳೋಣಂತ. ಕಂಪ್ಲೀಟಾಗಿ ಉಷ್ಟುನು ಇದಕ್ಕೆ ಹಾಕೊಳ್ಳೋಣ. ಮಿಕ್ಸಿ ಜಾರಿಗೆ ನಾವು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಆ ನೀರನ್ನು ನಾನು ಇದಕ್ಕೆ ಹಾಕೊಳತ್ತೀನಿ. ಈಗ ಇದನ್ನು ಚಲೋತ್ನಂಗ ಮಿಕ್ಸ್ ಮಾಡೋಣಂತ. ಫ್ರೆಂಡ್ಸ್ ನೋಡ್ರಿ, ಈಗಿದ ಇಷ್ಟು ಥಿಕ್ಕಾಗೈತಿ. ನಮಗೆ ತಂಬುಳಿ ಥಿಕ್ಕೂ ಇರಬಾರ್ದು ಮತ್ತು ಭಾಳ ತೆಳ್ಳಗೂ ಇರಬಾರ್ದು. ಇದಕ್ಕೆ ನಾವು ಒಂದು ಕನ್ಸಿಸ್ಟೆನ್ಸಿ ಬರೋ ಮಟ್ಟ ನೀರು ಸೇರಿಸ್ಕೊಳ್ಳೋಣಂತ. ಕೈಯಾಡ್ಸ್ಕೊತಾನೆ ನೀರು ಸೇರಿಸ್ಕೊತೀರಿ, ಅಂದ್ರೆ ಅದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗ್ತೈತಿ. ನೋಡ್ರಿ, ಇನ್ನೂ ಸ್ವಲ್ಪ ತೆಳ್ಳಗಾಗಬೇಕಿದೆ. ಇದು ಬಿಸಿ ಅನ್ನಕ್ಕೆ ಭಾರಿ ಮಸ್ತ್ ಆಗ್ತೈತಿ. ನೋಡ್ರಿ, ಇನ್ನೂ ಒಂಚೂರು ನೀರು ಹಾಕೋಣ ಇದಕ್ಕೀಗ. ಓಕೆ, ನೋಡ್ರಿ. ಸೊ ಫ್ರೆಂಡ್ಸ್ ನೋಡ್ರಿ, ತಂಬುಳಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಆಮೇಲೆ ಈಗ ನೀವು ಇದರದ ಟೇಸ್ಟ್ ನೋಡ್ರಿ. ಉಪ್ಪು ಬೇಕಿದ್ರೆ ಈಗನ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊರಿ. ಮತ್ತು ನಾನಿಲ್ಲೇ ಒಂದು 2 ಚಮಚದಷ್ಟು ಪುಡಿ ಬೆಲ್ಲ ಸೇರಿಸ್ಕೊಳಕತ್ತೀನಿ. ಮತ್ತು ಚಲೋತ್ನಂಗ ಬೆಲ್ಲ ಕರಗು ಮಟ್ಟ ಕೈಯಾಡ್ಸೋಣಂತ. ಸೊ ಫ್ರೆಂಡ್ಸ್, ಇದನ್ನು ಆ ಬೆಲ್ಲ ಕರಗಿದ್ಮೇಲೆ ಇದನ್ನು ನಾವು ಸರ್ವ್ ಮಾಡೋಣಂತ. ಸೊ ಬ್ಯಾಸ್ಗಿ ಸ್ಪೆಷಲ್ ಮಾವಿನಕಾಯಿ ತಂಬುಳಿ ರೆಡಿ ಆಗೈತಿ. ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡತ್ತೀನಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.